ಮಾಜಿ ಸಚಿವ ಮಾಜಿ DCM KS ಈಶ್ವರಪ್ಪನವರು BJPಯಿಂದ ಉಚ್ಚಾಟನೆ ಆದಮೇಲೆ ಅಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಬಹಳ ಹೀನಾಯವಾಗಿ ಸೋಲು ಕಂಡಂಥವರು ಈಶ್ವರಪ್ಪನವರು. ಈಗ ಅಲ್ಲಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಅವರ ಒಂದು ಯುದ್ಧ ಏನಿದೆ ಅದು ಹಾಗೆ ಮುಂದುವರಿತಾ ಇದೆ. ಬಟ್ ಈಗ ಅವರ ಪುತ್ರನ ಭವಿಷ್ಯಕ್ಕಾಗಿ ಬಹಳ ಆ್ಯಕ್ಟಿವ್ ಆಗಿ ಓಡಾಟವನ್ನು ನಡೆಸ್ತಾ ಇದ್ದಾರೆ KS ಈಶ್ವರಪ್ಪ. ಈಗ ಬ್ರಿಗೇಡ್ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಬ್ರಿಗೇಡನ್ನು ಶುರು ಮಾಡ್ತಾ ಇದ್ದಾರೆ. ಇವತ್ತು ಈಶ್ವರಪ್ಪ ಒಂದು ನೇತೃತ್ವದ ಬ್ರಿಗೇಡ್ ಶುರುವಾಗ್ತಾ ಇದೆ. ಇದಕ್ಕೆ ವಿಶೇಷವಾಗಿ 108 ಶ್ರೀಗಳಿಂದ ಶ್ರೀಗಳಿಗೆ ಪಾದಪೂಜೆ ಮಾಡಿ ಉದ್ಘಾಟನೆ ಮಾಡ್ತಾರಂತೆ. ಬಾಗಲಕೋಟೆ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ ಬೆಳಗ್ಗೆ 11 ಗಂಟೆಗೆ. ನೋಡಿ, ಇದರಲ್ಲಿ KS ಈಶ್ವರಪ್ಪನವರು ಸಕ್ಸಸ್ ಆಗ್ತಾರಾ ಇಲ್ವಾ? ಈ ಹಿಂದೆನೂ ಕೂಡ ರಾಯಣ್ಣ ಬ್ರಿಗೇಡ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು ಅವರು. ಯಾಕಂದರೆ ಕುರುಬ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಪ್ರಭಾವಿ ನಾಯಕ ಅಂತ ಗುರುತಿಸಿಕೊಂಡಿದ್ದರು BJPಯಲ್ಲಿ. ಹಾಗಾಗಿನೇ ಈ ಹಿಂದೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೈಕಮಾಂಡ್ ಹೇಳಿ ಅದನ್ನು ತಡೆ ಒಡ್ಡಿದ್ರು ಅಂಥೇಳಿ ಇದೇ ಈಶ್ವರಪ್ಪನವರು ಆರೋಪ ಮಾಡಿದರು. ಹಾಗಾಗಿ ನನ್ನನ್ನು ಬೆಳೆಯಕ್ಕೆ ಬಿಡಲಿಲ್ಲ, ಸಮಾವೇಶವನ್ನು ಮಾಡೋಕ್ಕೆ ಬಿಡಲಿಲ್ಲ, ಸಂಘಟನೆ ಮಾಡೋಕ್ಕೆ ಬಿಡಲಿಲ್ಲ, ರಾಯಣ್ಣ ಬ್ರಿಗೇಡ್ ಮಾಡುವಂಥ ಕನಸಿತ್ತು ನಂದು ಅಂತ. ಈಗ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಬ್ರಿಗೇಡ್ ಏನಿದೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಬೋದು? ಹಾಗಾದರೆ ಕೈ ಹಿಡಿತ ಈಶ್ವರಪ್ಪನವ್ರಿಗೆ ಅವರ ರಾಜಕೀಯ ಒಂದು ಭವಿಷ್ಯ ಏನಾಗಬಹುದು? ಬಹುತೇಕವಾಗಿ ಈ ಹಿಂದಿನ ವರ್ಚಸ್ಸು ಈಶ್ವರಪ್ಪನವ್ರಿಗೆ ಈಗ ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಅವರು ತೆಗೆದುಕೊಂಡಂಥ ಮತಗಳೇ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಏನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಹಿಂದುಳಿದ ದಲಿತ ನಾಯಕರನ್ನು, ಕಾರ್ಯಕರ್ತರನ್ನು ಎಲ್ಲರನ್ನೂ ಕೂಡ ಈಗ ಎಲ್ಲರನ್ನೂ ಮನವೊಲಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಅವರ ಒಂದು ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಂತಹ ಸಮಾವೇಶಗಳನ್ನು ಸಾಕಷ್ಟು ಜನ ನಾಯಕರು ಮಾಡ್ತಾನೆ ಇರ್ತಾರೆ. ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಸಕ್ಸಸ್ ಆಗಿದ್ದಾರೆ, ಕೆಲವೊಬ್ಬರು ರಾಜಕೀಯವಾಗಿ ಅಂತ್ಯನೂ ಕೂಡ ಕಂಡಿದ್ದಾರೆ.